ನೀನು ನಮ್ಮವನಾಗಿ ನಮ್ಮ ಜೊತೆಲೆ ಎದ್ಕೊಂಡು ನಮಗೆ ಮೋಸ ಮಾಡಿದ್ಯಾ ಅಲ್ವಾ? ನಮ್ಮ ಸ್ಕೂಲ್ ಜಾಗನ ಆ ಲಿಕ್ಕರ್ ಕಾಂಟ್ರಾಕ್ಟರ್ಗಳಿಗೆ ಮಾಡಿಸ್ಕೊಡ್ಬೇಕು ಅಂತಿದ್ಯಾ? ಈ ಮುಖಾನೇ ನನಗೆ ಮೋಸ ಮಾಡಿದ್ದು. ನನ್ನ ಬೆನ್ನಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿಬಿಟ್ಟಿಯಲ್ಲ. ಮಕ್ಕಳ ವಿದ್ಯೆಗೆ ಅಂತ ಇರೋ ಜಾಗ, ಅದನ್ನ ಆ ಸಾರಾಯಿ ತಯಾರು ಮಾಡೋರಿಗೆ ಬಿಟ್ಕೊಡ್ಬೇಕು ಅಂತಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಶಂಕ್ರು, ಇನ್ನೂ ಟೈಮ್ ಇದೆ. ನೀನು ಈ ಮದುವೆ ಆಗ್ಬಾರ್ದು. ನೀನು ಈ ಮದುವೆ ಆದ್ರೆ ನಾನು ಪ್ರಾಣ ಕಳ್ಕೊಂಡ್ ಬಿಡ್ತೀನಿ ನೋಡು. ಆಗತ್ತೆ, ನೀವ್ಯಾಕೆ ಪ್ರಾಣ ಕಳ್ಕೋಬೇಕು? ಮತ್ತಿನ್ನೇನ್ ಮಾಡ್ಲಿ? ನಿನ್ ಕೈಲಿ ಇವನ್ ಕೆನ್ನೆಗೆ ಹೊಡಿಸಿ ಅವಮಾನ ಮಾಡಿಸಿದ್ರು. ನಾನು ಊರವ್ರ ಮುಂದೆ ಎಲ್ಲ ಅವ್ನಿಗೆ ಬೈದೆ. ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ಹೇಳು? ಸ್ವಲ್ಪನೂ ಸ್ವಾಭಿಮಾನನೇ ಇಲ್ವೇನೋ ನಿನಗೆ? ಕರೆದು ಕುರ್ಚಿ ಕೊಟ್ಟು ಚೇರ್ಮನ್ ಆಗು ಅಂತ ಹೇಳಿದವರು ಅವರು. ಈಗ ಕುರ್ಚಿ ಒದ್ದವರು ಅವರೇ. ಅಲ್ಲಿ ಅವಮಾನ ಆಗ್ಲಿಲ್ವೇನೋ ನಿಂಗೆ? ಅವಮಾನನ ಬರೀ ಅವಮಾನ ಅಲ್ಲ, ರಕ್ತ ಕುದೀತಾ ಇದೆ. ಮತ್ತೆ ಮದುವೆ ಆಗ್ತೀನಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಮದುವೆ ಆಗಲ್ಲ ಅಂತ ಹೇಳಿ ಕಳಿಸ್ಬೇಕಾಗಿತ್ತು. ಆ ನರಸಿಂಹ ಅವ್ರ ಮನೆ ಹೊಸ ತುಳಿಬೇಡ ಶಂಕರ. ಇಲ್ಲ, ಹೋಗ್ತೀನಿ. ಆ ನರಸಿಂಹ ಅವ್ರ ಮನೆಗೆ ಹೋಗ್ತೀನಿ. ರಕ್ತ ಕುದೀತಿದೆ ಅಂತ್ಯ, ನರಸಿಂಹ ಅವ್ರ ಮನೆಗೆ ಹೋಗ್ತೀನಿ ಅಂತ್ಯ. ಹೇಗ್ ಶಂಕರು ನಿನ್ನ ಅರ್ಥ ಮಾಡ್ಕೊಳ್ಳೋದು? ಸ್ವಲ್ಪ ಇರಮ್ಮ, ಅವ್ರು ಪೂರ್ತಿ ಏನು ಹೇಳ್ತಾರೆ ಕೇಳೋಣ. ನರಸಿಂಹನ ಮನೆಗೆ ಹೋಗ್ತೀನಿ, ಆದರೆ ಮದುವೆ ಮಾಡ್ಕೊಳ್ಳಲ್ಲ.